ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದೆ ಎಲ್ಲರೂ ಚೆನ್ನಾಗಿರಾ? ನಾನು ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಫ್ರೆಂಡ್ಸ್, ಹಾಗೂ ತುಂಬಾ ಖುಷಿಯಾಗಿ ಕೂಡ ಇದ್ದೀನಿ. ನೀವು ಸಹ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಎಸ್, ಖುಷಿಯಾಗಿದ್ದೀನಿ ಅಂತ ಅನ್ನಲ್ಲ. ಸೊ ಯಾಕೆ ಅಂತಂದ್ರೆ ನಾನು ನನ್ನ ಆಲ್ಮೋಸ್ಟ್ ಒಂದು ಲಾಸ್ಟ್ ಮಂತ್ ವ್ಲಾಗ್ ಅನ್ಕೋತೀನಿ. ಲಾಸ್ಟ್ ಮಂತ್ ವ್ಲಾಗ್ ನೋಡಿದ್ರೆ ನಾನು ಇದೇ ತರ ಸೈಟ್ ವಿಸಿಟ್ಗೆ ಅಂತ ಬಂದಿದ್ದೆ. ಆ್ಯಂಡ್ ತುಂಬಾ ಜನ ನಾನು ಅನ್ಕೊಂಡೆ ಇವ್ರಿಗೆಲ್ಲ ಹೆಲ್ಪ್ ಆಗುತ್ತಾ, ಯೂಸ್ ಆಗುತ್ತಾ, ಏನು ಎತ್ತಾ ಅಂತ. ಸೊ ನಾನು ಈ ಥರ ಸೈಟ್ ವ್ಲಾಗ್ ಮಾಡಿದೆ. ತುಂಬ ಜನ ಎನ್ಕ್ವೈರಿ ಮಾಡಿದ್ರು. ನಾನು ಒಂದು ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದೆ. ಆ್ಯಂಡ್ ನನಗೆ ಕೂಡ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಪಿಂಗ್ ಮಾಡಿ ಎನ್ಕ್ವೈರಿ ಮಾಡ್ತಾಯಿದ್ರು ಸೈಟ್ ಬಗ್ಗೆ. ಸೊ ತುಂಬ ಖುಷಿ ಆಯ್ತು ನನಗೆ. ತಗೋತೀರಾ ಬಿಡ್ತೀರಾ ಸೆಕೆಂಡ್ರಿ ಫ್ರೆಂಡ್ಸ್, ಬಟ್ ನೀವು ಎನ್ಕ್ವೈರಿ ಮಾಡ್ತೀರಾ, ತಗೋಬೇಕು ಅಂತ ನಿಮಗೂ ಒಂದು ಹೋಪ್ ಬರುತ್ತಲ್ಲ, ತುಂಬಾ ಖುಷಿ ಕೊಡುತ್ತೆ. ಸೊ ಮತ್ತೆ ಅದೇ ಹೋಪಿಂದ ನಾನು ಮತ್ತೆ ಈಗ ಒಂದು ಸೈಟ್ ವಿಸಿಟ್ಗೆ ಬಂದಿದ್ದೀನಿ. ಆ್ಯಂಡ್ ದಯವಿಟ್ಟು ಫ್ರೆಂಡ್ಸ್, ಇದು ಬರೀ ಕೊಲಾಬ್ರೇಷನು ಪ್ರಮೋಷನ್ ಅಂತ ಅನ್ಕೋಬೇಡಿ. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹಾಗೆ ಹೇಳ್ದಂಗೆ ಫ್ರೆಂಡ್ಸ್, ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದೀನಿ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಫ್ ಇನ್ ಕೇಸ್ ಕಡಿಮೆ ಪ್ರೈಸಲ್ಲಿ, ಕಡಿಮೆ ಬಜೆಟಲ್ಲಿ ಸೈಟ್ ತಗೋಬೇಕು ಅಂತ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಸೈಟ್ ಬಂದ ತಕ್ಷಣ ಎಲ್ಲಿದೆ ಈ ಸೈಟು, ಯಾವ ಪ್ರಾಪರ್ಟಿ, ಇದು ಪೇಪರ್ಸ್ ಹೆಂಗೆ, EMI ಆಪ್ಷನ್ ಇದೆಯಾ, ರೇಟ್ ಎಷ್ಟು, ಡೈಮೆನ್ಷನ್ ಎಷ್ಟು, ಡೈರೆಕ್ಷನ್ ಎಷ್ಟು, ಹಲವಾರು ಪ್ರಶ್ನೆಗಳು ಬರುತ್ತೆ ಫ್ರೆಂಡ್ಸ್. ಸೊ ಈ ಎಲ್ಲ ಕ್ವಶನ್ಸ್ಗೆ ನಿಮಗೆ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ಒಂದು ವ್ಲಾಗು ತುಂಬಾ ಸಿಂಪಲ್ ಹಾಗೂ ಶಾರ್ಟ್ ಆಗಿ ಮಾಡ್ತೀನಿ ಫ್ರೆಂಡ್ಸ್, ಡೈರೆಕ್ಟ್ ಟು ದ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ದಟ್ ನಿಮಗೆ ಬೋರ್ ಆಗಬಾರ್ದು ಅಂತ. ಸೊ ಬನ್ನಿ, ಸೈಟ್ ಕಡೆಯಿಂದನೇ ಒಬ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸೋಣ. ಫ್ರೆಂಡ್ಸ್, ಈ ಸೈಟ್ ಬಂದು ಎಕ್ಸಾಕ್ಟಾಗಿ ಮಾಕಳಿ ನೆಲಮಂಗಲ ಹತ್ರ ಬರೋದಂಥದ್ದು. ಸೊ ತುಂಬ ಸೈಟ್ಸ್ ಅವೈಲೇಬಲ್ ಇದೆ. ನೀವು ಕೂಡ ಬೇಗ ಬಂದು ಬುಕ್ಕಿಂಗ್ ಮಾಡಿದ್ರೆ ಅಥವಾ ಅಟ್ಲೀಸ್ಟ್ ಬಂದು ವಿಸಿಟ್ ಮಾಡಿದ್ರೆ ನಿಮಗೂ ಕೂಡ ಐಡಿಯಾ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಕಾರ್ಡಿಂಗ್ಲಿ ನೀವು ಪೇಪರ್ಸ್ ತಗೊಂಡು ಅಥವಾ ವಿಚಾರಿಸ್ಕೊಂಡು ಲಾಯರ್ನ, CAನ ಅಥವಾ ನಿಮ್ಮ ಹಿರಿಯರನ್ನ ವಿಚಾರಿಸ್ಕೊಂಡು ಬೇಕಾದ್ರೆ ಮುಂದಕ್ಕೆ ನೀವು ಪ್ರೊಸೀಡ್ ಆಗ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಅಂದ ತಕ್ಷಣ ಫ್ರೆಂಡ್ಸ್, ನಾವು ನೋಡ್ತಿರೋದು ಗ್ರೀನ್ ರೆಸಿಡೆನ್ಸಿ ಅಂತ. ಸೊ ಈ ಒಂದು ಪ್ರಾಪರ್ಟಿ ನಾವು ಸುಮ್ಮನೆ ನೋಡೋಕ್ಕೆ ಅಂತ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಒಬ್ರು ಅವ್ರ ಕಡೆಯಿಂದನೇ ಒಬ್ರು ಸಲೋಮಿ ಅಂತ ಇದ್ದಾರೆ. ಹಾಯ್ ಮ್ಯಾಮ್. ಹಲೋ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಸೊ ನಾನು ಅವಾಗಲೇ ನಿಮಗೆ ಇಂಟ್ರೊಡ್ಯೂಸ್ ಕೊಟ್ಟಿದ್ದೀನಿ ಇವ್ರದ್ದು. ಸೊ ಇವ್ರು ಬಂದು ಈ ಒಂದು ಗ್ರೀನ್ ರೆಸಿಡೆನ್ಸಿ ಪ್ರಾಪರ್ಟಿ ಕಡೆಯಿಂದ ಇವತ್ತು ನಮಗೆ ಹೆಲ್ಪ್ ಮಾಡ್ತಾರೆ. ನಮಗೆ ಕೆಲವೊಂದು ಕ್ವಶನ್ಸ್ ಇತ್ತು ಕೇಳೋಕ್ಕೆ. ಸೊ ಯಾರನ್ನ ಕೇಳೋದು ಅಂತ ಆಬ್ವಿಯಸ್ಲಿ ಡೌಟ್ ಇರುತ್ತೆ. ಸೊ ಇವ್ರು ಅವ್ರ ಪ್ರಾಪರ್ಟಿ ಕಡೆಯಿಂದನೇ ನಮಗೆ ಪರಿಚಯ ಆಗಿರೋದು. ಸೊ ಮ್ಯಾಮ್, ಇವಾಗ ನಾವು ಪ್ರಾಪರ್ಟಿ ನೋಡೋಕ್ಕೆ ಅಂತ ಬಂದಿದ್ದೀವಿ, ನಾನು ಹಾಗೂ ನಮ್ಮ ಅಕ್ಕ ಎಲ್ಲ. ಸೊ ಶಾರ್ಟಾಗಿ ಕೇಳಬೇಕಂದ್ರೆ ಎಷ್ಟು ಪ್ರಾಪರ್ಟೀಸ್ ಅವೈಲೇಬಲ್ ಇದೆ, ಟೋಟಲ್ ಆಗಿ ಎಷ್ಟು ಸೇಲ್ ಆಗಿದೆ? ಟೋಟಲ್ ಆಗಿ 140 ಸೈಟ್ಸ್ ಅವೈಲೇಬಲ್ ಇದೆ. ಓಕೆ. ಅಂಡ್ ಸುಮಾರು ಸೈಟ್ಸ್ ಆಲ್ರೆಡಿ ಬುಕಿಂಗ್ ಆಗಿದೆ. ಓಕೆ. ಕೆಲವೊಂದು ಸೈಟ್ಸ್ ಅವೈಲೇಬಲ್ ಇದೆ. ಓಕೆ, ನೈಸ್. ಅಂಡ್ ಮ್ಯಾಮ್, ಪ್ರಾಪರ್ಟಿ ಅಂದ ತಕ್ಷಣ ಡೈರೆಕ್ಷನ್ ಬರುತ್ತೆ, ಮತ್ತೆ ಡೈಮೆನ್ಷನ್ ಅಂತ ಬರುತ್ತೆ. ಯಾವ ಕಡೆ ಸೌತ್, ವೆಸ್ಟ್, ಈಸ್ಟ್, ನಾರ್ತ್ ಅಂತ. ಮತ್ತೆ ಎಷ್ಟು ಡೈಮೆನ್ಷನ್ಸ್ ಅಲ್ಲಿ ಸೈಟ್ ಅವೈಲೇಬಲ್ ಇದೆ ಮ್ಯಾಮ್? 30x40 ಮಾತ್ರ ಅವೈಲೇಬಲ್ ಇರೋದು. ಓಕೆ. ಇದು ಕಾರ್ನರ್ ಸೈಟು, ಆಡ್ ಸೈಟ್ ಅಂತೀವಲ್ಲ, ಅದು ಎಲ್ಲ ಸೈಟ್ಸ್ಗಳು ಅವೈಲೇಬಲ್ ಇದೆ. ಬಟ್ ಸೆಪ್ರೇಟ್ ಆಗಿ ಎಲ್ಲದಕ್ಕೂ ಬೇರೆ ಬೇರೆ ಬೆಲೆ ಅಂತ ಇಲ್ಲ, ಎಲ್ಲದಕ್ಕೂ ಸೇಮ್ ಬೆಲೆ. ಓಕೆ. ಸೊ ಸೂಪರ್ ಫ್ರೆಂಡ್ಸ್. ಇವಾಗ ಏನು ಅನ್ಸುತ್ತೆ ಅಂತಂದರೆ, ಓಕೆ ನಾವು ಕಾರ್ನರ್ ಸೈಟ್ ತಗೋತೀವಿ ಬಿಕಾಸ್ ಅದೊಂಥರ ಪ್ರೈವಸಿ ನಮಗೆ ಕೊಡುತ್ತೆ, ಅಥವಾ ಆಡ್ ಸೈಟ್ ತಗೋತೀವಿ ಬಿಕಾಸ್ ಅದು ಸ್ವಲ್ಪ ಡೈಮೆನ್ಷನ್ಸ್ ಜಾಸ್ತಿ ಇರುತ್ತೆ. ಈ ಥರ ವಿಚಾರಗಳೆಲ್ಲ ಇರ್ತವೆ. ಬಟ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಆ ಥರ ಸೈಟ್ ತಗೋಬೇಕು ಅಂತಂದರೆ ಬೇರೆ ಕಡೆ ನೀವು ನೋಡಿದ್ರೆ ಫ್ರೆಂಡ್ಸ್, ಪ್ರೈಸ್ ವೇರಿಯೇಷನ್ಸ್ ತುಂಬಾ ಇರುತ್ತೆ. ಬಟ್ ಇಲ್ಲಿ ಗ್ರೀನ್ ರೆಸಿಡೆನ್ಸಿಯಲ್ಲಿ ಎಲ್ಲ, ನೀವು ಯಾವುದೇ ಸೈಟ್ ತಗೊಳ್ಳಿ, ಕಾರ್ನರಾ, ಮಿಡಲ್ಲ, ಯಾವುದೇ ಸೈಟು, ಬಟ್ ಎಲ್ಲದಕ್ಕೂ ಒಂದೇ ಪ್ರೈಸ್ ಅಂತ ಹೇಳಿದ್ದಾರೆ. ಓಕೆ ಮ್ಯಾಮ್, ಇವಾಗ ಸೈಟ್ ಇದು ಪ್ರೈಸ್ ಏನು? ಇವಾಗ 30-40 ಆಗಿರಲಿ, ಅದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನು ಮ್ಯಾಮ್? ಪರ್ ಸ್ಕ್ವೇರ್ ಫೀಟ್ ಓನ್ಲಿ 699. ಓ ಸೂಪರ್. ಬರೀ 699 ಅಲ್ಲಿ ಲಿಟ್ರಲಿ ಇವಾಗ 699ಗೆ ನಮಗೆ ಒಂದು ಜೊತೆ ಬಟ್ಟೆ ಸಿಗೋದು ಡೌಟು. ಬರೀ 699ಗೆ ನಮಗೆ ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದಾರೆ. ಹಂಗಾರೆ ನೀವು ಒಂದು 30-40 ಸೈಟ್ ತಗೋಬೇಕು ಅಂತಂದ್ರೆ ಐ ಗೆಸ್ ಹೋಲ್ಸೇಮ್ ಆಗಿ ಒಂದು 8 to 9 lakhs ಆಗುತ್ತೆ ಅನ್ಕೋತೀನಿ, ವಿತ್ ರಿಜಿಸ್ಟ್ರೇಷನ್ ಎಲ್ಲ ಸೇರಿ. ಸೊ ಫ್ರೆಂಡ್ಸ್, ತುಂಬಾನೇ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ನಿಮ್ಗೆ ಇವಾಗ ಇನ್ನೊಂದು ಕ್ವಶನ್ ಬರುತ್ತೆ ಫ್ರೆಂಡ್ಸ್, 699ಗೆ ಯಾಕಪ್ಪ ಕೊಡ್ತವ್ರೆ, ಯಾಕೆ ಏನು ಪ್ರಾಬ್ಲಮ್ ಇದೆಯಾ ಆ ಥರ, ಮತ್ತೆ ಫೆಸಿಲಿಟೀಸ್ ಎಲ್ಲ ಇಲ್ವಾ, ಈ ಥರ ತುಂಬ ಥಾಟ್ಸ್ ಬರುತ್ತೆ. ಬಟ್ ಹಾನೆಸ್ಟ್ ಆಗಿ ಹೇಳಬೇಕು ಅಂದರೆ ಫ್ರೆಂಡ್ಸ್, ನಾನೇ ನಿಮಗೆ ಹೇಳ್ಬಿಡ್ತೀನಿ. ಪೇಪರ್ಸ್ ಮ್ಯಾಮ್, ಇವಾಗ 699 ಅಂತಂದರೆ ಡೌಟ್ಸ್ ಬರುತ್ತೆ ಮ್ಯಾಮ್, ಯಾಕೆ ಈ ಥರ ಫೆಸಿಲಿಟೀಸ್ ಇಲ್ವಾ, ಅಥವಾ ಏನು ಪ್ರಾಬ್ಲಮು, ಅದೆಲ್ಲ ಕೆಲವೊಂದು ಡೌಟ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವೆಲ್ಲ ಫೆಸಿಲಿಟೀಸ್ ಇದೆ ಇವಾಗ? ವಾಟರು, ಡ್ರೈನೇಜು, ಎಲೆಕ್ಟ್ರಿಸಿಟಿ ಎಲ್ಲ ಫೆಸಿಲಿಟಿ ಇದೆ. 24x7 ಸೆಕ್ಯೂರಿಟಿ ಇದೆ. ಓಕೆ. ಅಂಡ್ ಗೇಟೆಡ್ ಕಮ್ಯುನಿಟಿ. ಸೂಪರ್. ಓಕೆ. ಅಂಡ್ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ದೇರ್ ಇಸ್ ಕರೆಂಟ್ ಫೆಸಿಲಿಟಿ ಕೊಟ್ಟಾಗಿದೆ, ಈವನ್ ರೋಡ್ ಫೆಸಿಲಿಟಿ, ಟಾರ್ ಕೂಡ ಆಗಿದೆ. ಹೌದು. ಅಂಡ್ ವಾಟರ್ ಫೆಸಿಲಿಟಿ ಇನ್ನೊಂದು 2 years ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ ಮ್ಯಾಮ್. ಅಂಡ್ ಇವಾಗ ಪೇಪರ್ಸ್ ಅಂತ ಬಂದರೆ, ಇವಾಗ ನಮಗೆ ಪೇಪರ್ಸ್ ವೆರಿಫೈ ಮಾಡಬೇಕು, ಚೆಕ್ ಮಾಡಬೇಕು ನಮ್ಮ ಲಾಯರ್ ಹತ್ರ ಅಥವಾ CA ಹತ್ರ, ಅದು ಕರೆಕ್ಟ್ ಇದೆಯಾ ಪೇಪರ್ಸ್ ಅಂತ. ಸೊ ಪೇಪರ್ಸ್ ಕೊಡ್ತೀರಾ ಕೇಳಿದ್ರೆ?
30% ಇವಾಗ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಸೈಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ 30% ಡೌನ್ ಪೇಮೆಂಟ್ ಮಾಡಿ ಆದ ನಂತರ ನಾವು ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. Okay. ನೀವು ಬೇಕಾದರೆ ಯಾವುದಾದ್ರೂ ಲಾಯರ್ ಹತ್ರ ಹೋಗ್ಬಿಟ್ಟು ಲೀಗಲಿ ವೆರಿಫಿಕೇಶನ್ ಮಾಡ್ಕೋಬಹುದು. ಆದ ನಂತರ ಕಂಟಿನ್ಯೂ ಪ್ರೊಸೀಜರ್. ಓಕೆ ಫ್ರೆಂಡ್ಸ್, ಆಸಮ್ ಅಂತಾನೆ ಹೇಳ್ಬೋದು. ಸೊ ನಾನು ಹೇಳ್ತಾ ಇದ್ದೀನಿ, ಓಕೆ ನನ್ನ ವ್ಲಾಗ್, ಓಕೆ ಲಕ್ಷ್ಮಿ ವ್ಲಾಗ್ ಮಾಡಿದ್ದಾಳೆ ಅದಕ್ಕೋಸ್ಕರ ಹಿಂಗೆ ಹೇಳ್ತಾಳೆ ಅಂತಲ್ಲ, ನಾನೇ ಖುದ್ದಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಬನ್ನಿ, ಪೇಪರ್ಸ್ ವೆರಿಫೈ ಮಾಡಿ, ಲಾಯರ್ ಹತ್ರ, CA ಹತ್ರ, ನಿಮ್ಮ ಎಲ್ಡರ್ಸ್ ಹತ್ರ ಪೇಪರ್ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಹಾಗೂ ಪರ್ಚೇಸ್ ಮಾಡಿ ಅಂತ ಲೈಕ್ ಪರ್ಸ್ನಲ್ ಆಗಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು, ಇವಾಗ ನಾನೇ ಪರ್ಸ್ನಲ್ ಆಗಿ ಕೆಲವೊಂದ್ಸತಿ ಯೋಚನೆ ಮಾಡ್ತೀನಿ, ಅಯ್ಯೋ ನಾವು ಬೆಂಗಳೂರಲ್ಲಿ ಸೈಟ್ ತಗೋಬೇಕಲ್ಲ, ಬಟ್ ಬೆಂಗಳೂರು ಅಂತ ಅಂದರೆ ಕೋಟಿ, ಇವಾಗ ಸೈಟ್ ಎತ್ತಿದ್ರೆ ಮಾತು ಕೋಟಿಗೆ ಹೋಗುತ್ತೆ, ಅದ್ರ ಮೇಲೂ ಹೋಗುತ್ತೆ. ಸೊ ಸೈಟ್ ತಗೋಬೇಕು, ಎಲ್ಲಿ ತಗೋಬೇಕು ಅಂತ ಹಲವಾರು ಕ್ವಶನ್ಸ್ ಇರುತ್ತೆ ಫ್ರೆಂಡ್ಸ್. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ನಾನು ಹಾಗೆ ಹೇಳ್ದಂಗೆ 699ಗೆ ನಿಮಗೆ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂದಲ್ಲ 2 ಸೈಟು ತಗೋಬಹುದು. ಲೈಕ್ ಓಕೆ, ನೀವಾಗ ಮೂವೇನ್ ಆಗಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರು ಆಸ್ ಅ ಇನ್ವೆಸ್ಟ್ಮೆಂಟ್ ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್. ಲೈಕ್ ತಿಂಗಳ ಚೀಟಿ ಕಟ್ತೀರಾ, ಆ ದುಡ್ಡನ್ನ ಇಲ್ಲಿ ಕಟ್ಟಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ, ಸ್ಕೂಲ್ ಇದೆಯಾ, ಕಾಲೇಜ್ ಇದೆಯಾ ಇರುತ್ತೆ. ಬಿಕಾಸ್ ಫ್ಯಾಮಿಲಿ ಎಲ್ಲ ಮೂವ್ ಆಗ್ತಾರೆ, ಮಕ್ಕಳಿಗೆ ಸ್ಕೂಲು ಅಂತ ಹಲವಾರು ಕ್ವಶನ್ಸ್ ಇರುತ್ತೆ. ಸೊ ನಾವು ಟ್ರಾವೆಲ್ ಮಾಡ್ಕೊಂಡು ಬರಬೇಕಾದ್ರೆ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ. ಸ್ಕೂಲಿಂದ, ಕಾಲೇಜಿಂದ, ಪ್ರತಿಯೊಂದು ಬೇಸಿಕ್ ನೀಡ್ಸ್ ಏನಿದೆಯಾ ಇದೆ, ಎಲ್ಲನೂ ಅವೈಲೇಬಲ್ ಇದೆ ಫ್ರೆಂಡ್ಸ್. ಸೊ ನೀವು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮ್ಯಾಮ್, ಇವಾಗ ಸೈಟ್ ವಿಸಿಟ್ಗೆ ಅಂತ ಬರ್ತೀವಿ. ಸೊ ಸೈಟ್ ವಿಸಿಟ್ಗೆ ಏನಾದರೂ ಫೆಸಿಲಿಟೀಸ್ ಸರ್ವಿಸ್ ಕೊಡ್ತೀರಾ? ಕ್ಯಾಬ್ ಸರ್ವಿಸ್ ಕೊಡ್ತೀವಿ, ಅಂದರೆ ಪಿಕಪ್ ಡ್ರಾಪ್ ನಾವೇ ಮಾಡ್ತೀವಿ. ಓಕೆ, ಎಲ್ಲ ಫ್ರೀನಾ? ಹೌದು, ಫ್ರೀ ಆಫ್ ಕಾಸ್ಟ್. ಓಕೆ, ಆಸಮ್. ಸೊ ಇಫ್ ಇನ್ ಕೇಸ್ ನಮಗೆ ಲೊಕೇಶನ್ ಗೊತ್ತಾಗಿಲ್ಲ, ಯಾವ ಕಡೆ ಬರಬೇಕು ಹಾಗೆ ಹೇಗೆ ಅಂತ ಅಂದರೆ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಹಾಕಿರ್ತೀನಿ. ಇಲ್ಲ ಅಂತ ಅಂದ್ರೂ ನೀವು ಈ ನಂಬರ್ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಬರಬೇಕು ಅಂತಂದರೆ ಅವರೇ ಪಿಕ್ ಆ್ಯಂಡ್ ಡ್ರಾಪ್ ಫ್ರೀ ಆಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಮ್ಯಾಮ್, ಇವಾಗ ನಾವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ನಿಮ್ಮ ಹತ್ರ, ಬಟ್ ಓಕೆ ನಮ್ಮ ಲಾಯರ್ ಅಥವಾ ನಮ್ಮ CA ಬಂದು ಇಲ್ಲಮ್ಮ ಡಾಕ್ಯುಮೆಂಟ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಥವಾ ಏನೋ ಸರಿ ಇಲ್ಲ ಅಂತ ಅಂತಾರೆ. ಸೊ ಅವಾಗ ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ನೀವು ಏನು ಡೌನ್ ಪೇಮೆಂಟ್ ಕೊಟ್ಟಿರ್ತೀರಾ ಅದನ್ನು ಕಂಪ್ಲೀಟ್ ವಿದೌಟ್ ಎನಿ ಡಿಡಕ್ಷನ್ ವಾಪಸ್ ಕೊಡ್ತೀವಿ. ಫುಲ್ ಕಂಪ್ಲೀಟ್ ಆಗಿ ರೀಫಂಡ್ ಮಾಡ್ತೀರಾ? ಓಕೆ ಫ್ರೆಂಡ್ಸ್, ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದರೆ, ನಾವು ಒಂದು ಇಷ್ಟು ಅಮೌಂಟ್ ಕೊಟ್ಟು ಡಾಕ್ಯುಮೆಂಟ್ಸ್ನ ತಗೋತೀವಿ, ಅವಾಗ ಓಕೆ ನಮ್ಗೆ ಇಷ್ಟ ಆಗಿಲ್ಲ, ಪ್ರಾಪರ್ಟೀಸ್ ಪೇಪರ್ ಸರಿ ಇಲ್ಲ ಅಂತ ಅಂದ್ಕೊಂಡು ಅಂತ ವಾಪಸ್ ಪೇಪರ್ ಕೊಡಕ್ಕೆ ಹೋಗ್ತೀವಿ, ಬಟ್ ಅವ್ರು ನಮಗೆ ನಮ್ಮ ಅಮೌಂಟ್ ವಾಪಸ್ ಕೊಡಲ್ಲ. ಬಟ್ ಇಲ್ಲಿ ಗ್ರೀನ್ ರೆಸಿಡೆನ್ಸಲ್ಲಿ ಫ್ರೆಂಡ್ಸ್ ಆ ಥರ ನಿಮಗೆ ಏನೂ ಇಲ್ಲ. ಬೆಸ್ಟ್ ಆಪ್ಷನು, ನೀವು 30% ಅಷ್ಟು ಪೇ ಮಾಡಿದ್ರೆ ನಿಮಗೆ ಅವ್ರು ಡಾಕ್ಯುಮೆಂಟ್ಸ್ ಕೊಡ್ತಾರೆ. ನಿಮ್ಗೆ ಇಷ್ಟ ಆಗಿಲ್ಲ, ಏನೋ ತೊಂದರೆ ಇದೆ ಅಂತಂದರೆ ಅವ್ರು ಮತ್ತೆ ಆ ದುಡ್ಡನ್ನ ರೀಫಂಡ್ ಮಾಡ್ತಾರೆ. ಫ್ರೆಂಡ್ಸ್, ನೀವು ನೋಡ್ಬೋದು ಸುಮಾರು ಜನ ಅಲ್ಲಿ ವಿಸಿಟಿಂಗ್ ಎಲ್ಲ ಬಂದಿದ್ದಾರೆ, ಆದರೆ ನಾನು ಅವ್ರ ಜೊತೆ ಕೂಡ ಮಾತಾಡಿಸ್ತೀನಿ. ಸೊ ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್, ಈ ಥರ ಕಡಿಮೆ ಬೆಲೆಯಲ್ಲಿ ನಾವು ಸೈಟ್ ತಗೋಬೋದು ಅನ್ನೋದು ಒಂದು ದೊಡ್ಡ ವಿಷಯ. ಮೋಸ್ಟ್ಲಿ ಒಂದು ಸ್ವಲ್ಪ ವರ್ಷ ಆದಮೇಲೆ ಇದೇ ಡಬಲ್ ಟ್ರಿಬಲ್ ಅಂತಲೂ ಆಗ್ಬೋದಲ್ವಾ. ಸೊ ನೀವು ಕೂಡ ಟ್ರೈ ಮಾಡಿ, ಬಿಕಾಸ್ ತುಂಬ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಪರ್ಪಸ್, ನಾನು ಹಾಗೆ ಹೇಳಿದ್ನಲ್ಲ, ಚೀಟಿ ಕಟ್ಟೋ ಬದಲು ಇಲ್ಲೇ ಬಂದು ದುಡ್ಡು ಕಟ್ಟಿ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಫ್ರೆಂಡ್ಸ್, ಹಲವಾರು ಸೈಟ್ ಆಲ್ರೆಡಿ ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಹಂಗಂತ ಯಾವುದೂ ಇಲ್ಲ ಅಂತಲ್ಲ, ಇದೆ. ಬನ್ನಿ, ಚೆಕ್ ಮಾಡಿ, ನೋಡಿ, ಟ್ರೈ ಮಾಡಿ, ತಗೋದಿರೋ ಬಿಡ್ತಿರೋ ಸೆಕೆಂಡ್ರಿ ಫ್ರೆಂಡ್ಸ್. ಸೊ ಬಂದು ನೀವು ಆದಷ್ಟು ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಯಾರಿಗಾನ ಸೈಟ್ ತಗೋಬೇಕು ಅಂತ ಆಸೆ ಇದ್ದರೆ ಅಥವಾ ಕೆಲವೊಂದು ಪ್ರಶ್ನೆಗಳಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ನ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಐ ರಿಯಲಿ ಹೋಪ್ ನಿಮಗೆ ಈ ಒಂದು ವ್ಲಾಗು ಇನ್ಫಾರ್ಮೇಟಿವ್ ಆಗಿ ಹಾಗೂ ಹೆಲ್ಪ್ಫುಲ್ ಆಗಿ ಅಂತ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ಅನ್ನೋದು ಹೆಲ್ಪ್ಫುಲ್ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ಓಕೆನಾ? ಸೊ ಮತ್ತೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟಾಟಾ, ಟೇಕ್ ಕೇರ್.